ಇನ್ನು ನಿನ್ನೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಕೆಡಿಪಿ ಸಭೆಯನ್ನ ಮಾಡಿದ್ರು. ಈ ಕೆಡಿಪಿ ಸಭೆಯಲ್ಲಿ ಹೇಗಿತ್ತು ಅವರ ಕಾರ್ಯವೈಖರಿ ಅಂತಂದ್ರೆ, ಫಸ್ಟ್ ಹಾಫ್ ಫುಲ್ ಅಬ್ಬರ ಅಂತೆ, ಸೆಕೆಂಡ್ ಹಾಫ್ ಸುದೀರ್ಘ ಮೌನವಂತೆ. ಫಸ್ಟ್ ಹಾಫ್ ಫುಲ್ ಅಬ್ಬರ ಮಾಡಿದ್ದಾರೆ, ಸೆಕೆಂಡ್ ಹಾಫ್ ಸುದೀರ್ಘ ಮೌನಕ್ಕೆ ಜಾರಿದ್ದಾರೆ ಮುಖ್ಯಮಂತ್ರಿಗಳು. ಮೈಸೂರಿನ ಕೆಡಿಪಿ ಸಭೆಯಲ್ಲಿ ಸಿದ್ದರಾಮಯ್ಯನವರು ಸೆಕೆಂಡ್ ಹಾಫ್ ಫುಲ್ ಸೈಲೆಂಟ್ ಅಂತ. ಸಭೆಯನ್ನ ಆರಂಭಿಸಿದಾಗ ಅಧಿಕಾರಿಗಳ ಮೈಚಳಿ ಬಿಡಿಸಿದ್ರು ಮುಖ್ಯಮಂತ್ರಿಗಳು. ತಮ್ಮ ಎಂದಿನ ಗತ್ತಿನಲ್ಲೇ ಕೆಡಿಪಿ ಸಭೆಯನ್ನ ಮಾಡ್ತಾ ಇದ್ರು. ಆದರೆ ಮಧ್ಯಾಹ್ನ 3 ಗಂಟೆಯ ಬಳಿಕ, ಅಂದರೆ ಯಾವಾಗ FIR ಪ್ರಕ್ರಿಯೆಗಳು ಶುರುವಾಯಿತು ಅಂತ ಗೊತ್ತಾಯಿತು, ಆಗ ಫುಲ್ ಸೈಲೆಂಟ್ ಆದ್ರಂತೆ. FIR ಮಾಹಿತಿ ಗೊತ್ತಾಗ್ತಿದ್ದಂತೆ ಮೌನಕ್ಕೆ ಜಾರಿದ್ದಾರೆ ಸಿದ್ದರಾಮಯ್ಯ. ಕೆಡಿಪಿ ಸಭೆಯಲ್ಲಿ ಇದ್ರೂ ಇಲ್ಲದಂತೆ CM ಸೈಲೆಂಟ್ ಆಗಿದ್ದಾರೆ. ಇಡೀ ಸಭೆಯನ್ನು ಮುನ್ನಡೆಸಿದ್ದು ಸಚಿವ ಮಹದೇವಪ್ಪನವರು. ಕೆಡಿಪಿ ಸಭೆ ಸುದೀರ್ಘವಾಗಿ 9 ಗಂಟೆಗಳು ನಡೆದಿದೆ ನಿನ್ನೆ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಫುಲ್ ಸೈಲೆಂಟ್ ಇದ್ರಂತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಮಾಧ್ಯಮದವರ ಮುಂದೆ ಮುಖ್ಯಮಂತ್ರಿಗಳು ನಾನು ಯಾವ ತನಿಖೆಗೂ ಹೆದರಲ್ಲ, ನಾನು ಯಾವ ಟೆನ್ಷನ್ಗೂ ಒಳಗಾಗಿಲ್ಲ ಆ ಥರ ಹೇಳಿದ್ರು ಕೂಡ FIR ದಾಖಲಾಗ್ತಾ ಇದ್ದ ಹಾಗೇನೆ ಎಲ್ಲೋ ಒಂದು ಕಡೆ ಅವರು ಮೌನಕ್ಕೆ ಶರಣಾಗಿದ್ದಾರೆ ಅಂತಂದ್ರೆ ಆತಂಕಿತರಾಗಿದ್ದಾರಾ ಅಂತ. ಅರವಿಂದ್, ಆತಂಕಕ್ಕಿಂತ ಹೆಚ್ಚಾಗಿ ಬೇಸರದಲ್ಲಿರುವಂಥದ್ದಂತೂ ಸ್ಪಷ್ಟ. ಯಾಕಂದರೆ ನಾನು ಸುದೀರ್ಘವಾಗಿ ಸಿದ್ದರಾಮಯ್ಯನವರ ಹಲವು KDP ಮೀಟಿಂಗ್ಗಳನ್ನ ಗಮನಿಸಿದ್ದೇನೆ. KDP ಮೀಟಿಂಗ್ಗಳಲ್ಲಿ ಸಿದ್ದರಾಮಯ್ಯನವರ ಅಬ್ಬರವೇ ಬೇರೆ. ಬೇರೆ ರಾಜಕಾರಣಿಗಳಿಗಿಂತಲೂ ಕೂಡ, ಬೇರೆ ಜನಪ್ರತಿನಿಧಿಗಳಿಗಿಂತಲೂ ಕೂಡ ಸಿದ್ದರಾಮಯ್ಯನವರ KDP ನಡೆಸುವಂತಹ ಸ್ಟೈಲೇ ಬೇರೆ. ಅವ್ರಿಗೆ ಪ್ರತಿ ಇಲಾಖೆಯ ಇನ್ಡೆಪ್ತ್ ಗೊತ್ತಿರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಅವರು ಅಧಿಕಾರಿಗಳು ಸುಳ್ಳು ಹೇಳುವಂತಹ ಪ್ರಕ್ರಿಯೆಗಳೇ ಬಿಡೋದಿಲ್ಲ. ಸುಳ್ಳು ಹೇಳೋಕ್ಕೆ ಅಂದರೆ ಲಾಕಾಯಿದ್ರು ಅಂತಲೇ ಅರ್ಥ. ಆ ರೀತಿಯಾಗಿ ಅಬ್ಬರದ KDP ಮೀಟಿಂಗನ್ನು ನಡೆಸುವಂಥದ್ದು. ಸಾಮಾನ್ಯವಾಗಿ 9-10 ಗಂಟೆಗಳ ಕಾಲ ಸುದೀರ್ಘವಾಗಿ ಅವರು KDPಯನ್ನು ನಡೆಸ್ತಾ ಇದ್ದಂಥದ್ದು. ಇನ್ನೂ ಕೂಡ ಅಷ್ಟೇ, 12:30-12:45ಗೆ ಶುರುವಾದಂತಹ KDP ಸಭೆಯಲ್ಲಿ ಆರಂಭದಲ್ಲಿ ಸಿದ್ದರಾಮಯ್ಯನವರು ಅಬ್ಬರವನ್ನು ಮಾಡಿರುವಂಥದ್ದು. ಅಬ್ಬರ ಮೀನ್ಸ್ ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಅಧಿಕಾರಿಗಳು ಸುಳ್ಳು ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಚಳಿ ಬಿಡಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಎಂದಿನ ಸ್ಟೈಲ್ನಲ್ಲಿ, ಎಂದಿನ ಗತ್ನಲ್ಲೇ ಮಾಡಿದ್ದಾರೆ. ಆದರೆ ಯಾವಾಗ 3-3:30 ಸಂದರ್ಭದಲ್ಲಿ ಒಂದು ಊಟದ ಬ್ರೇಕ್ ಇತ್ತು. ಊಟದ ಬ್ರೇಕ್ನ ವೇಳೆಯಲ್ಲೇ FIR ಕೂಡ ಅಧಿಕೃತವಾಗಿ ದಾಖಲಾಯಿತು. ಆಗ ಸಿದ್ದರಾಮಯ್ಯನವರು ಅಕ್ಷರಶಃ ಸೈಲೆಂಟ್ ಆಗಿರುವಂಥದ್ದು. ಒಂದು ರೀತಿಯಾಗಿ ಸಭೆಯನ್ನು ಟೇಕ್ ಓವರ್ ಮಾಡ್ಕೊಂಡಿದ್ದಂಥದ್ದು ಡಾಕ್ಟರ್ SC ಮಹದೇವಪ್ಪ. ಲಿಟ್ರರಿಯಾಗಿ ಸಿದ್ದರಾಮಯ್ಯನವರು ಮೌನಕ್ಕೆ ಜಾರಿದ್ದಾರೆ. ಯಾವುದೇ ಅಧಿಕಾರಿಗೆ ಯಾವುದೇ ಪ್ರಶ್ನೆಗಳನ್ನು ಕೇಳುವ ಗೋಜಿಗೆ ಹೋಗಿಲ್ಲ. ಜೊತೆಗೆ ಆ ನಡುವೆ 2-3 ಫೋನ್ ಕಾಲ್ಗಳು ಕೂಡ ಬಂದಿವೆ. ಅದ್ರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ನನಗೆ ಅನ್ನಿಸ್ತಾ ಇರುವಂಥದ್ದು, ಆತಂಕಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರಿಗೆ ಬೇಸರವಾಗಿದೆ. ಆ ಸೆಕ್ಷನ್ಗಳು ಏನಿದೆ ಅರವಿಂದ್, ಆ ಸೆಕ್ಷನ್ಗಳು ಸಹಜವಾಗಿಯೇ ಎಂಥರಿಗೂ ಕೂಡ, ಅಂದರೆ ವೈಯಕ್ತಿಕ ಸಿದ್ದರಾಮಯ್ಯರಿಗೆ ಬೇಸರ ತರಿಸಿರುವಂಥದ್ದು ಸತ್ಯ. ಯಾಕೆಂದರೆ ನಾನು ನಿನ್ನೆನೂ ಕೂಡ ಹೇಳ್ತಾ ಇದ್ದೆ, ಆ ಸೆಕ್ಷನ್ಗಳಲ್ಲಿ ಬಳಸಿರುವಂತಹ ಪದಗಳನ್ನೇ ಇವರು ತಮ್ಮ ವಿರೋಧಿಗಳಿಗೆ ಬಳಕೆ ಮಾಡ್ತಾ ಇದ್ರು. ಭೂಗಳು ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾ ಇದ್ರು. ಜೊತೆಗೆ ಲ್ಯಾಂಡನ್ನು ವಂಚನೆ ಮಾಡಿ ಅನ್ನುವಂಥ ಪದಗಳನ್ನ ಬಳಕೆ ಮಾಡ್ತಾ ಇದ್ರು. ಹಾಗಾಗಿ ಒಂದು ರೀತಿಯಂಥ ಬೇಸರ ಅವರಿಗೆ ನಿನ್ನೆ ಕಂಡು ಬಂದಿರುವಂಥದ್ದು ಸತ್ಯ ಅರವಿಂದ್. ರೈಟ್, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈ ಸಿದ್ದರಾಮಯ್ಯನವರು KDP ಸಭೆ ಮಾಡಿರೋದನ್ನ ಗಮನಿಸಿರ್ತಕ್ಕಂಥದ್ದು ನಮ್ಮ ಪ್ರತಿನಿಧಿ, ಅವರ ಒಂದು ವ್ಯಾಖ್ಯಾನ ಆ ರೀತಿ. ಅವರು 8 ಗಂಟೆ 9 ಗಂಟೆ 10 ಗಂಟೆ KDP ಸಭೆ ಮಾಡೋದು ಹೊಸದೇನೂ ಅಲ್ಲ. ಬಟ್ ನಿನ್ನೆ ಅವರು ಮೌನಕ್ಕೆ ಜಾರಿದ್ರು. CM ಸಿದ್ದರಾಮಯ್ಯ ವಿರುದ್ಧ FIR ಆಗಿದೆ. ಮೂಡಾ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಆಗ್ರಹ. ಸ್ನೇಹಮಯಿ ಕೃಷ್ಣ ಅವರಿಂದ CBI ತನಿಖೆಗೆ ಆಗ್ರಹಿಸಿದ್ದಾರೆ. ಅಂದರೆ ಅವರು ಹೇಳೋದು, ಲೋಕಾಯುಕ್ತ ಇಲಾಖೆ ಇದು ಗೃಹ ಇಲಾಖೆ ವ್ಯಾಪ್ತಿಗೆ ಬರುತ್ತೆ, ಎಲ್ಲ ಇವರ ಅಧೀನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ತನಿಖೆ ಮಾಡಿದ್ರೆ ಪಾರದರ್ಶಕ ತನಿಖೆ ಆಗಲ್ಲ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತಂದರೆ ಅದು CBI ಆಗಬೇಕು. ಈ ಪ್ರಕರಣವನ್ನು ನಾನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತೇನೆ ಅಂತ ಅವರು ಮೊನ್ನೆನೂ ಮಾತನಾಡಿದ್ರು. ಸ್ನೇಹಮಯಿ ಕೃಷ್ಣ ಅವರು ಈಗಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು CBIಗೆ ವಹಿಸುವಂತೆ ಕೋರ್ಟ್ ಮೊರೆ ಕೂಡ ಹೋಗ್ತಾರಂತೆ. CM ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ FIR ದಾಖಲಾಗಿದೆ. ಅದರ ನಡುವೆ ಪ್ರಕರಣದ ತನಿಖೆಯನ್ನು CBIಗೆ ಕೊಡಬೇಕು ಎನ್ನುವಂತಹ ವಿಚಾರದಲ್ಲಿ ದೂರುದಾರರು ಕೂಡ ಹೈಕೋರ್ಟ್ನ ಮೆಟ್ಟಿಲು ಕೂಡ ಎತ್ತಿದ್ದಾರೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ನಿನ್ನೆ FIR ದಾಖಲಾಗಿದೆ, ಈಗ ಮುಂದೆ ಹೆಂಗೆ ಈ ಪ್ರೊಸೀಜರ್ಸ್? ಸರ್, ಈಗ ನಾನು ಮೊದಲಿಂದಲೂ ಕೂಡ ನನ್ನ ಏನಾದರೂ ಪ್ರಕರಣ ದಾಖಲು ಮಾಡಿಸಿದರೆ ಅಥವಾ ಅದರ ಸಂಬಂಧಪಟ್ಟ ತನಿಖಾಧಿಕಾರಿಗೆ
ಸೊ ನನ್ನದೇ ಆದ ಒಂದು ಮನವಿ ಪತ್ರ ಕೊಡ್ತೀನಿ. ಆ ಮನವಿ ಪತ್ರದಲ್ಲಿ ಯಾವ ವಿಚಾರದಲ್ಲಿ ದಾಖಲೆಗಳನ್ನು ಸಂಗ್ರಹ ಮಾಡಬೇಕು, ಆದಾಗ ಮತ್ತು ಯಾವ ವ್ಯಕ್ತಿಗಳನ್ನ ಸಾಕ್ಷಿಯಾಗಿ ಒಳಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ವಿವರವಾಗಿ ಒಂದು ಅರ್ಜಿಯನ್ನು ಕೊಡ್ತೀನಿ. ಅದಾದ ನಂತರದಲ್ಲಿ ಅವರು ಏನು ತನಿಖೆ ಸಹಕರಿಸಬೇಕು ಎಲ್ಲ ರೀತಿ ಸಹಕಾರವನ್ನು ಕೊಡುವಂಥದ್ದು ಮಾಡ್ತೀನಿ. ಇದ್ರ ಮಧ್ಯೆ ಈ ಲೋಕಾಯುಕ್ತ ತನಿಖೆ ನಡೆಸೋದು ಅವಶ್ಯಕತೆಕ್ಕಿಂತ ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ಪ್ರಭಾವಕ್ಕೆ ಒಳಪಟ್ಟಂಥ ಸಂಸ್ಥೆ ಆದ್ದರಿಂದ ಇವು ಸಿದ್ದರಾಮಯ್ಯ ಅಥವಾ ಸರ್ಕಾರದ ಪ್ರಭಾವಕ್ಕೊಳಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ತನಿಖೆಯನ್ನು ಎತ್ತಿಡಬೇಕು ಅನ್ನೋ ಒಂದು ಉದ್ದೇಶ ಇದ್ದರೂ ಕೂಡ ಅದಕ್ಕೆ ಇವರು ಅವಕಾಶ ಕೊಡೋಕ್ಕೆ ಸಾಧ್ಯತೆ ಕಡಿಮೆ ಇದೆ. ಈಗ ಸಾಕಷ್ಟು ಆಗಾಗಲೇ ಉದಾಹರಣೆಯೂ ಕೂಡ ಇದೆ. ಹೀಗಾಗಿ ಈ ಪ್ರಕರಣವನ್ನು CBI ಕೊಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗಾಗಲೇ ನಿನ್ನೆ ಅರ್ಜಿಯನ್ನು ಸಲ್ಲಿಸಿದ್ವಿ. ಮತ್ತು CBI ಕೊಡಿಸೋದಕ್ಕೆ ಮತ್ತೆ ಪ್ರಮುಖ ಕಾರಣ ಅಂದರೆ ನಿನ್ನೆ ಹೇಳಿದಾಗೆ 50 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣವನ್ನು CBI ತನಿಖೆ ನಡೆಸಬೇಕು ಅಂತಿದೆ. ಮತ್ತು ಮುಖ್ಯಮಂತ್ರಿ ವಿರುದ್ಧ ದಾಖಲಾದ ಪ್ರಕರಣ ಕೂಡ CBI ತನಿಖೆ ನಡೆಸಬೇಕು ನಿಯಮಗಳಿದೆ. ಆ ನಿಯಮಗಳ ಪ್ರಕಾರನೇ CBI ಕೊಡಿಸ್ಬೇಕು ಅನ್ನೋದು ನಮ್ಮ ಹೋರಾಟ. ಅಂದರೆ ಈಗ ನೆಕ್ಸ್ಟ್ ಡೇಟ್ ಇರೋದು ಯಾವತ್ತು ಸರ್ CBI ಇದು? ಇನ್ನೂ ಡೇಟ್ ಕೊಡೋದು ಸರ್, ಮುಂದಿನ ವಾರ ಬಹುಶಃ ಅದು ವಿಚಾರಣೆಗೆ ಬರ್ಬೋದು ಅಂದ್ಕೊಂಡು. ಈಗ ನೀವು ಲೋಕಾಯುಕ್ತಕ್ಕೆ ಒಂದು ಮನವಿ ಕೊಡ್ತೀರಾ? ಹೌದು ಸರ್, ಲೋಕಾಯುಕ್ತಕ್ಕೆ ಮನವಿ ತನಿಖಾಧಿಕಾರಿ, ಯಾಕಂದರೆ ತನಿಖಾಧಿಕಾರಿಗೆ ಸಂಪೂರ್ಣ ಮಾಹಿತಿ ಸದ್ಯಕ್ಕೆ ಸಿಗೋ ಸಾಧ್ಯತೆ ಕಡಿಮೆ ಇರೋದ್ರಿಂದ ಸೊ ಪ್ರಾರಂಭಿಕ ಹಂತದಲ್ಲಿ ನಾನು ಎಲ್ಲ ರೀತಿಯ ಮಾಹಿತಿಗಳನ್ನು ಈ ಪ್ರಕರಣದ ಏನೇನು ವಿಚಾರಣೆ ನಡೀಬೇಕು, ಯಾವ